ಇವತ್ತು ನಮ್ಮೊಂದಿಗೆ ಇದ್ದಾರೆ CM ಜಕ್ಕಾಲಿ ಅಂತೇಳಿ ಹೆಣ್ಣು ಭ್ರೂಣ ಹತ್ಯೆ ನಿಯಂತ್ರಣ ಮತ್ತು ಮಕ್ಕಳ ಹಕ್ಕು ರಕ್ಷಣೆಯ ಆರುಷಿ ಮೈ ಡಾಟರ್ ಅನ್ನುವಂಥ ಒಂದು ಯೋಜನೆಯ ರೂವಾರಿ. ಇವರು ಇವತ್ತು ದೂರದ ಹೊನ್ನಾಳಿಯಿಂದ ಈ ನಮ್ಮ NR ಪುರಕ್ಕೆ ಬಂದಿದ್ದಾರೆ. ಇಲ್ಲೂ ಕೂಡ ಕಳೆದ 1 ತಿಂಗಳ ಹಿಂದೆ ಒಂದು ಅನಾಥ ಹೆಣ್ಣು ಶಿಶು ಪತ್ತೆಯಾಗಿದೆ. ಅದರ ಬಗ್ಗೆ ಇವತ್ತು ಎಲ್ಲ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರು ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವರೆಲ್ಲರೊಂದಿಗೆ ಮಾತಾಡಿದ್ದಾರೆ. ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. NR ತಾಲೂಕಿನ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆಯುತ್ತೆ. ಏನು ಪ್ರಕರಣ ಅಂದರೆ ಆಗತಾನೆ ಹುಟ್ಟಿರ್ತಕ್ಕಂಥ ಒಂದು ಮಗುವನ್ನು ಒಂದು ಬೇಲಿ ಬದಿಯಲ್ಲಿ ಹಾಕಿರ್ತಾರೆ. ಆ ಒಂದು ಪ್ರಕರಣ ಸಂಬಂಧಪಟ್ಟ ನಾನು ಇವತ್ತು ಬಂದಿದ್ದೇನೆ. ಈ ಪ್ರಕರಣದಲ್ಲಿ ಏನಾಗಿದೆ ಅಂದರೆ, ಒಂದು ಯಾವುದೇ ಮಗು ಸಿಕ್ಕಿದೆ ಎನ್ನುವುದಾದರೆ ತಕ್ಷಣಕ್ಕೆ ಸಂಬಂಧಪಟ್ಟ ಸ್ಥಳೀಯರೋದಕ್ಕೆ ರಕ್ಷಣೆ ಕೊಡ್ತಾರೆ. ಆ ನಂತರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ನಂತರ ಪೊಲೀಸ್ ಸ್ಟೇಷನ್ ದೂರನ್ನು ಹೋಗುತ್ತೆ. ಈ ಒಂದು ಸಾರ್ವಜನಿಕರ ದೂರನ್ನು ಆಧರಿಸಿ ನಮ್ಮ NR ಪುರ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬಂದು ಮಗುವಿನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ತಕ್ಷಣಕ್ಕೆ ತುರ್ತು ಚಿಕಿತ್ಸೆ ಮೇರೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿದ್ದಾರೆ. ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ನಂತರ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗೋಸ್ಕರವಾಗಿ ಹತ್ತಿರದ ಹಾಸ್ಪಿಟಲ್ ಯಾವುದಾದ್ರು ಶಿವಮೊಗ್ಗ ಜಿಲ್ಲೆ ಮೆಗನ್ ಹಾಸ್ಪಿಟಲ್, ಹಾಗಾಗಿ ಹಾಸ್ಪಿಟಲ್ ಮಗುವನ್ನು ದಾಖಲಿಸಿದ್ದಾರೆ. ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ಕೊಂಡು ಅದನ್ನು ದತ್ತು ಕೇಂದ್ರಕ್ಕೆ ವರ್ಗಾವಣೆ ಮಾಡಿದ್ದಾರೆ. ದತ್ತು ಕೇಂದ್ರ ವರ್ಗಾವಣೆ ಮಾಡೋಕೆ ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ವರ್ಗಾವಣೆ ಮಾಡ್ತಾರೆ. ಮಕ್ಕಳ ರಕ್ಷಣಾ ಘಟಕ ವರ್ಗಾವಣೆ ಮಾಡುತ್ತೆ. ಅಲ್ಲಿ ಮಗುವಿನ ಪೋಷಕರ ಪತ್ತೆಗಾಗಿ ಒಂದು ಪತ್ರಿಕಾ ಪ್ರಕಟಣೆ ಕೊಡಬೇಕು ಅಂತ ಇರುತ್ತೆ. ಒಂದು ಪೊಲೀಸ್ ಸ್ಟೇಷನ್ ದೂರ ಆಗಬೇಕಂತ ಇರುತ್ತೆ. ಅದು ಈ ಪ್ರಕರಣದ ಏನಾಗಿದೆ ಅಂದರೆ, ಪೊಲೀಸ್ ಠಾಣೆಗೆ ಆಲ್ರೆಡಿ ದೂರ ಆಗಿದೆ. ಇನ್ನು ಪತ್ರಿಕಾ ಪ್ರಕಟಣೆ ಕೊಡೋಕ್ಕಿಂತ ಪೂರ್ವದಲ್ಲೇ ಯಾರು ತಾಯಿ ಅನ್ನತಕ್ಕಂಥ ಪತ್ತೆ ಆಗಿದೆ. ಅಂದರೆ ಸ್ಥಳೀಯವಾಗಿ ಜನಗಳನ್ನ ಪತ್ತೆ ಹಚ್ಚಿ ಇದೊಂದು ಈ ಬಟ್ಟೆ ಇವರು ಅಂತ ಹೇಳಿದಾಗ ಆ ತಾಯಿ ಪತ್ತೆ ಆಗುತ್ತೆ. ಪತ್ತೆ ಆದ ನಂತರಕ್ಕೆ ಅದನ್ನು BNS 93 ಅಂತ ಹೇಳ್ತಾರೆ. ಅಂದರೆ ಮಗುವನ್ನು ಸಾವಿಗೆ ದೂಡ್ತಕ್ಕಂಥದ್ದು, ನಿರ್ಲಕ್ಷ್ಯತೆ ಮಾಡ್ತಕ್ಕಂಥದ್ದು ಇರುತ್ತೆ. ಈ ಒಂದು BNS 93 ಆಧಾರದ ಮೇಲೆ ಒಂದು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ 2 ಪ್ರಕರಣ ಬಂದಿದ್ದಾವೆ. ಒಂದು, ಮಗುವಿನಿಗೆ ವಂಚನೆ ಆಗಿದೆ ಅಥವಾ ಮಗುವಿನಿಗೆ ಅನ್ಯಾಯವಾಗಿದೆ. ಅಂದರೆ ಪ್ರತಿಯೊಂದು ಯಾವುದೇ ಮಗುವಿನಲ್ಲಿ ಹುಟ್ಟಿರ್ತಕ್ಕಂಥ ಮಗು ತಾಯಿಯ ಮಡಲೇ ಬೆಚ್ಚಗಿರಬೇಕು, ತಾಯಿಯ ಹಾಲನ್ನ ಕುಡಿಬೇಕು ಅಂತ ಇರ್ತಕ್ಕಂಥ. ಆದರೆ ಈ ಮಗುವಿಗೆ ವಂಚನೆ ಆಗಿದೆ. ಎರಡನೇದು ಏನಾಗಿದೆ ಅಂದರೆ, ಯಾವ ತಾಯಿ ಜನ್ಮವನ್ನು ಕೊಟ್ಟಿದ್ದಲ್ಲ ಮಗುವಿಗೆ, ಆ ತಾಯಿಗೆ ಅಥವಾ ಆ ಹೆಣ್ಣಿಗೆ ಮದುವೆ ಆಗಿಲ್ಲ ಅಂತ ಒಂದು ಪ್ರಕರಣ ಬಂದಿದೆ. ಆ ನಂತರಕ್ಕೆ ಪೊಲೀಸ್ ತನಿಖೆ ಮೂಲಕ ಅದನ್ನ ಪ್ರಕರಣನ ಮುಂದುವರೆದಾಗ ಯಾವ ವ್ಯಕ್ತಿಯನ್ನ ಇವನು ಸಂಪರ್ಕಿದ್ದ, ಈ ಹೆಣ್ಮಗಳು ಸಂಪರ್ಕಿಸ ಅಥವಾ ಯಾವ ವ್ಯಕ್ತಿಗಿಂದ ಈ ಮಗು ಹುಟ್ಟಿದೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಆ ಮಹಿಳೆಯಿಂದ ಒಂದು ಎವಿಡೆನ್ಸ್ ತೆಗೆದುಕೊಂಡು ಅದು ಸಾಕ್ಷ್ಯ ತೆಗೆದುಕೊಂಡು ಅದು ವಿಚಾರಣೆ ಮಾಡಿ ಆ ವ್ಯಕ್ತಿಯನ್ನು ಬಂಧಿಸಿ ಈಗ ಆಲ್ರೆಡಿ ಜೈಲಿಟ್ಟಿದ್ದಾರೆ. ಇದೊಂದು ಪ್ರಕರಣ. ಈ ಒಂದು ಪ್ರಕರಣ ನಾನು ಈಗ ಬಂದಿರತಕ್ಕಂಥ ಏನಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೂ ಮತ್ತು ಪೊಲೀಸ್ ಇಲಾಖೆ ಬೇರೆ ಬೇರೆ ವಿಚಾರಗಳಿವೆ. ಯಾವುದೇ ಇಲಾಖೆಯಿಂದ ಯಾವುದೇ ಪ್ರಕರಣ ನಡೆದರೂ ಅದು ದಾಖಲಾಕ ಆಗಬೇಕಾಗಿರೋದು ಪೊಲೀಸ್ ಠಾಣೆಯಲ್ಲಿ. ಆದರೆ ಹೆರಿಗೆ ಮಾಡಿಸೋ ಜವಾಬ್ದಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಅದು ಪೊಲೀಸ್ ಇಲಾಖೆದಲ್ಲ. ಮಹಿಳೆಯ ರಕ್ಷಣೆಯನ್ನು ಮತ್ತು ಮಗು ರಕ್ಷಣೆ ಮಾಡ್ತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು. ಇದಕ್ಕೂ ಪೊಲೀಸ್ ಸ್ಟೇಷನ್ ಸಂಬಂಧ ಇಲ್ಲ. ಹಾಗಾಗಿ ಇಲ್ಲಿ ನಾನು ಬಂದು ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯನ್ನು ಭೇಟಿ ಮಾಡಿ ಪ್ರಥಮವಾಗಿ 93 ಆಗಿದೆ ಅನ್ನೋದಾದರೆ, ಆಗಿದೆ ಅಂದಮೇಲೆ ಪೋಷಕರು ಪತ್ತೆ ಆಗಿದ್ರು ಅಂದರೆ ಪ್ರಥಮ ಆದ್ಯತೆ ಮೇರೆಗೆ ಆ ಮಹಿಳೆಯನ್ನು ಎವಿಡೆನ್ಸ್ ಆಗಬೇಕಾಯ್ತು. ಅಂದರೆ ಹೆರಿಗೆ ಆಗಿರ್ತಕ್ಕಂಥ ಸ್ಥಳ ಏನಾಗಿದೆ, ಆ ಹೆರಿಗೆ ಆಗಿರ್ತಕ್ಕ ಮಹಿಳೆಗೆ ಏನೆಲ್ಲ ಎವಿಡೆನ್ಸ್ ಇರ್ತಾವೆ ಎಲ್ಲ ತೆಗೆದುಕೊಳ್ಬೇಕಾಯ್ತು. ಯಾಕಂದ್ರೆ ನಾಳೆ ಮುಂದಿನ ದಿನ ಇರುತ್ತೆ ಎವಿಡೆನ್ಸ್ ಹಾಳಾದ್ಮೇಲೆ ನಾನು ಜನ್ಮನ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಕಾರಣ ಬರುತ್ತೆ. ಆ ಥರ ಏನಾಗಿದೆ, ಫಸ್ಟ್ ಮಹಿಳೆ ಎವಿಡೆನ್ಸ್ ತೆಗೆದುಕೊಳ್ಳಿ ಅಂತ ಹೇಳಿದೆ. ಸರ್ ಹೇಳಿದ್ರು ಇದು ನನಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಹಾಗಾಗಿ ದಯಮಾಡಿ THOನ ಸಂಪರ್ಕಿಸಿ ಅಥವಾ ಪೊಲೀಸ್ ಸ್ಟೇಷನ್ ಸಂಪರ್ಕಿಸಿ ಆ ಮಹಿಳೆ ಎವಿಡೆನ್ಸ್ ತೆಗೆದುಕೊಳ್ಳಿ. ಆ ಸ್ಪಾಟಲ್ಲಿ ಏನೆಲ್ಲ ರಕ್ತ ಬಂದಿರುತ್ತೆ, ಆಮೇಲೆ ಏನೆಲ್ಲ ಒಂದಿಷ್ಟು ವೇಸ್ಟ್ ಅಂತ ಕರೀತಾರೆ, ಅದನ್ನ ಗರ್ಭದಲ್ಲಿ ಬರುತ್ತೆ, ಆ ವೇಸ್ಟ್ ಎಲ್ಲಿ ಹಾಕಿದ್ದು ಅದೆಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕಾಗಿದೆ. ಕಲೆಕ್ಟ್ ಮಾಡಿದ ನಂತರಕ್ಕೆ ಯಾರು ತಾಯಿ ಅಂತ ಪತ್ತೆ ಆಗುತ್ತೆ. ಆ ನಂತರಕ್ಕೆ ಆ ಮಹಿಳೆಯ ವಿರುದ್ಧವಾಗಿ 93 ಇದೆಲ್ಲ ಅದನ್ನ ಗಟ್ಟಿ ಮಾಡಿ, 93 ಸೆಕ್ಷನ್ ಇದೆಲ್ಲ ಗಟ್ಟಿ ಮಾಡಿ ಈ ಒಂದು ಪ್ರಕರಣವನ್ನು ಪೊಲೀಸ್ ಠಾಣೆಗೆ ಮೂಲಕ ಕೋರ್ಟಿಗೆ ಕೊಡಬೇಕಾಗಿದೆ. ಅಂದರೆ ಯಾರು ನಿರ್ಲಕ್ಷಿತ ಮಾಡಿದ್ದಾರೆ ಆ ಪ್ರಕರಣದಲ್ಲಿ ಕನಿಷ್ಠ 7 ವರ್ಷ ಆ ಮಹಿಳೆ ಒಳಗಡೆ ಹೋಗಬೇಕಾಗಿದೆ, ಮತ್ತೆ ದಂಡ ವಿಧಿಸಬೇಕಾಗಿದೆ. ಈ ಪ್ರಕರಣ ಕೋರ್ಟ್ ಮೂಲಕ ತೆಗೆದುಕೊಂಡು ಕೋರ್ಟ್ ಏನಾಯ್ತು ಒಂದು ವಿಚಾರ ಇದೆ. ಕೋರ್ಟ್ ಆ ಮಹಿಳೆಗೆ ಹೆರಿಗೆ ಆಗಿದೆ ಅನ್ನೋದಾದರೆ ಅವಳು ರೆಸ್ಟ್ ಬೇಕಂತಿರುತ್ತೆ. ಹಾಗಾಗಿ ಕೋರ್ಟ್ ಏನು ತೀರ್ಮಾನಕ್ಕೆ ಬರುತ್ತೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಕೋರ್ಟ್ ತೀರ್ಮಾನಕ್ಕೆ ಬಂದ ಮಹಿಳೆನ ಹೆರಿಗೆಗೆ ಬಾಣತನ ಅಂತಿದೆ, ಬಾಣತನಕ್ಕೆ ಮನೆ ಕಳಿಸ್ಕೊಡ್ಬೇಕಾಗಿದೆ, ಯಾಕೆ ಜೈಲಾಗಿದೆ ವ್ಯವಸ್ಥೆ ಆಗಲ್ಲ. ಆನಂತರ ಮುಂದಿನ ದಿನಗಳಲ್ಲಿ ಪ್ರಕರಣ ಕೈಗೆತ್ತಿಕೊಳ್ಳಲಾಗಿದೆ. ಎರಡನೇದಾಗಿದೆ, ಮಹಿಳೆಗೆ ಒಂದು ವಂಚನೆ ಆಗಿದೆ. ಆ ಮಹಿಳೆಯನ್ನು ನಾನಿನ್ನ ಮದುವೆಯನ್ನು ಮಾಡ್ಕೊಡ್ತೀನಿ, ನಾನಿನ್ನ ಭವಿಷ್ಯನ ಕೊಡ್ತೀನಿ, ನಾನಿನ್ನ ಜೀವನ ಕೊಡ್ತೀನಿ ಅನ್ನೋ ಅಂಶದ ಆಧಾರವಾಗಿ ಮಹಿಳೆಯೊಂದಿಗೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯತೆ ಇರುವುದಾಗಿ ಮತ್ತು ಮದುವೆ ಆಗದೆ ಕಾರಣದಾಗಿ ಆ ಮಹಿಳೆಯ ಪರವಾಗಿ ಒಂದು ದೂರನ್ನು ಕೊಡಿ ಅಂತ ನಾನು ಸಿಡಿಪು ಹೇಳಿದ್ದೀನಿ. ಸರ್ ಏನು ಹೇಳ್ತಾ ಇದ್ದಾರೆ, ಆಲ್ರೆಡಿ ಆ ಕುಟುಂಬದಿಂದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಸರ್ ಕಿಟ್ಟ ಮಾತಾಡ್ತಾ ಹೇಳಿದೆ, ಸರ್ ಕಂಪ್ಲೇಂಟನ್ನು ಮಹಿಳೆ ಕೊಟ್ಟಿದ್ದೀವಿ ಅನ್ನೋದಾದರೆ ಅದು ಒಂದು ಪಾರ್ಟ್ ಆಯಿತು. ನಾಳೆ ಯಾರಾದರೂ ಬಂದು ಒತ್ತಾಯಪೂರ್ವಕವಾಗಿ ದೌರ್ಜನ್ಯಪೂರ್ವಕವಾಗಿ ಹಣವನ್ನು ನೀಡಿ ಆ ದೂರನ್ನು ಕಳಿಸಿದ್ರೆ ಏನಾಗುತ್ತೆ ಹಾಕಿದರೆ ಅವಾಗ ಯಾರು ರಕ್ಷಣೆ ಬರುತ್ತೆ. ಹಾಗಾಗಿ ಇಲಾಖೆಯನ್ನು ಒಂದು ಆ ಮಹಿಳೆಯ ಪರವಾಗಿ ದೂರನ್ನು ಕೊಡಿ, ಈ ವ್ಯಕ್ತಿ ವಂಚನೆ ಮಾಡಿದ್ದಾರೆ ಅಂತ ದೂರನ್ನು ಕೊಡಿ. ಆ ನಂತರ ಅದು ಸಂಬಂಧಪಟ್ಟ ಇಲಾಖೆ ಕಾರಣ ಇರುತ್ತೆ. ಆ ಮಹಿಳೆಯ ರಕ್ಷಣೆಗೆ, ಹಕ್ಕುಗಳ ರಕ್ಷಣೆಗೆ ಅವಳ ಬೆಂಬಲವನ್ನು ಸಂವಿಧಾನವನ್ನು ಕೊಟ್ಟಾಗತ್ತೆ, ಇಲಾಖೆ ಕೊಟ್ಟಾಗತ್ತೆ, ಒಂದು ರಾಜ್ಯ ಸರ್ಕಾರ ಅವ್ರಿಗೆ ಬೆಂಬಲವನ್ನು ಕೊಟ್ಟಾಗತ್ತೆ. ಈ ಒಂದು ಕ್ರಮವನ್ನು ಮಾಡಿ ಇದು ರಾಜ್ಯದಲ್ಲಿ ಪ್ರಪ್ರಥಮ ಆಗಬೇಕಾಗಿದೆ.
ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇದೊಂದು ಪ್ರಕರಣ ಹೊರಗೆ ಬರಲಿ ಅಂತ ಪ್ರಕರಣವನ್ನು ನಾನು ಮನವಿ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಕೂಡ ನಾನು ಮಾತಾಡಿದ್ದೇನೆ. ಅವರು ಫೋನಲ್ಲಿ ಬಂದಿದ್ರು, ಮಾತಾಡಿದ್ದೇನೆ. ಅವ್ರಿಗೆ ಪ್ರಕರಣ ವಿವರಿಸಿದ್ರೆ ಅವರು ಕಮಿಟಿಯಲ್ಲಿ ಚರ್ಚೆಯನ್ನು ಮಾಡಿ ಅವ್ರ ಹೈಯರ್ ಅಥಾರಿಟಿ ಮಾಡ್ತೀವಿ ಅಂತ ಹೇಳಿದ್ರು. ಮೇಡಮ್ ಏನಾಗಿದೆ ಪ್ರತಿಯೊಂದು ಡೀಟೇಲ್ಸ್ ನನಗೆ ಬೇಕಾಗಿದೆ. ನಾನು ಈ ಪ್ರಕರಣದಲ್ಲಿ 15 ವರ್ಷಗಳು ಹೋರಾಟ ಮಾಡ್ತಾ ಇದ್ದೀನಿ. ನೀವು ಇದು ಮಾಡಲೇಬೇಕಂತ ನಾನು ಒತ್ತಾಯ ಮಾಡಿದ್ದೇನೆ. ಈ ಒಂದು 2 CDPO ಇಂದ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯಿಂದ ಒಂದು ತೀರ್ಮಾನಕ್ಕೆ ಬರ್ತೀರಿ ಅಂತ ಭರವಸೆ ಕೊಟ್ಟಿದ್ದಾರೆ. ಒಂದು 7 ದಿನದ ನಂತರಕ್ಕಾಗಿ ಯಾವುದೇ ತೀರ್ಮಾನ ಬರೆದಿದ್ದ ಪಕ್ಷದಲ್ಲಿ ನಾನು ಚಿಕ್ಕಮಗಳೂರಲ್ಲಿ ಒಂದು ಧರಣಿಯನ್ನಾಗಿರಲಿ ಅದು ಕಾನೂನು ಹೋರಾಟ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ಕಾನೂನಾತ್ಮಕವಾಗಿ ಆ ಹೆಣ್ಣು ಮಗಳಿಗೆ ಅಥವಾ ಹುಡುಗನಿಗೆ ಶಿಕ್ಷೆ ಆಗುತ್ತೆ ನಿಮ್ಮ ಪ್ರಕಾರ? ಯಾಕೆಂತಾನೆ ಈಗ ಕಂಪ್ಲೇಂಟ್ ಕೊಡ್ತೀರಿ, ನೀವೇ ಹೇಳಿದರೆ ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ, ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ ಹೇಳಿದ್ರಿ. ಆದರೆ ಆ ಮಗು ಸ್ವಲ್ಪ ದೊಡ್ಡದಾಗ್ತಾ ಬಂತು, ಅದಕ್ಕೆ ಕಾನೂನು ಏನು ಹೇಳುತ್ತೆ? ಅಂದರೆ ಈಗ ಆರೈಕೆ ಕೇಂದ್ರದಲ್ಲಿ ಇಟ್ಕೋಬೇಕು, ಅನಂತರದಲ್ಲಿ ಅದನ್ನ ಬೇರೆಯವರಿಗೆ ದತ್ತು ಕೊಡ್ಬೋದು, ಸರ್ಕಾರ ಯಾವ ಥರ ಪ್ರಕರಣದಲ್ಲಿ ಏನಾಗ್ತಂದ್ರೆ ಆ ತಾಯಿಯ ಒಂದು ಒಪಿನಿಯನ್ ಕೇಳ್ತಾರೆ, ಅನಿಸಿಕೆ ಏನಿದೆ ಅಂತ ಕೇಳ್ತಾರೆ. ಅಂದ್ರೆ ಅವಳು ಆರ್ಥಿಕವಾಗಿ ಸಬಲರಾಗಿದ್ರೆ, ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕ ಸಬಲರಾಗಿದ್ದು ಆ ಮಗುವನ್ನ ಸಾಕ್ತೇನೆ ಅನ್ನೋದಾದ್ರೆ ಆ ಮಗುವನ್ನ ತಾಯಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆ ಮಹಿಳೆ ಮಾನಸಿಕ ಕುಸಿದ್ದಾಳೆ, ಆರ್ಥಿಕವಾಗಿ ಏನು ಪರಿಸ್ಥಿತಿ ಕಂಡಿದ್ದಾರೆ ಗೊತ್ತಿಲ್ಲ, ಅದು ವಿಚಾರಣೆ ಮಾಡ್ಲಿಕ್ಕಿದೆ. ದೈಹಿಕವಾಗಿ ಅವಳು ಬೆಂದಿದ್ದಾರೆ. ಹಾಗಾಗಿ ಈ ಮಗುವನ್ನ 60 ದಿನಗಳವರೆಗೆ ಮಕ್ಕಳ ಕಲ್ಯಾಣ ಸಮಿತಿ ವ್ಯಾಪ್ತಿಯಿಂದ ಅದನ್ನ ದತ್ತು ಕೇಂದ್ರದ ದತ್ತು ಕೇಂದ್ರದಲ್ಲಿ ಪಾಲನೆ ಮಾಡ್ತಿದ್ದಾರೆ. ಆನಂತರ ಆ ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ಮಗು ಬೇಕಾದ್ರೆ ವಾಪಸ್ ಕೊಡ್ತಾ ಇದ್ದಾರೆ. ಕೊಟ್ಟ ನಂತರಕ್ಕೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಅಂದರೆ ಫಾಲೋಅಪ್ ಮಾಡ್ತಕ್ಕಂಥ ಜವಾಬ್ದಾರಿ ಮಕ್ಕಳ ರಕ್ಷಣೆ ಘಟಕದಾಗಿದೆ. ಅಂದರೆ ಈ ಮಗುನ ತೆಗೆದುಕೊಂಡ ನಂತರಕ್ಕೆ ಮತ್ತವರೆಲ್ಲೂ ಮಾರಾಟ ಮಾಡೋಂಗಿಲ್ಲ, ಮತ್ತೆಲ್ಲ ಮಗುವನ್ನ ಬಿಟ್ಟು ಹೋಗಿಲ್ಲ. ಈ ಮಗುವನ್ನ ಪ್ರತಿ ನಿಯಮಕ್ಕೆ ಅನುಸಾರವಾಗಿ ಅಂಗನವಾಡಿ ಕೇಂದ್ರ ತಂದು ಅಲ್ಲಿ ಹಾಜರಾಗಬೇಕಾಗಿದೆ. ಆಮೇಲೆ ಮಗುವಿಗೆ ಕೊಡಿಸ್ಬೇಕಾದ್ರೆ ಪ್ರತಿಯೊಂದು ಲಸಿಕೆನ ಕೊಡಿಸ್ಬೇಕಾಗಿದೆ. ಇದನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಅದನ್ನ ತಾಯಿ ಹೊತ್ತಬೇಕಾಗತ್ತೆ. ಅದನ್ನ ಫಾಲೋ ಮಾಡೋ ಜವಾಬ್ದಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಚಿಕ್ಕಮಗಳೂರು ಮಾಡ್ತಿರ್ತಾರೆ. ಅಂದ್ರೆ ಅವರು ಆ ಒಂದು ಜವಾಬ್ದಾರಿ ತೆಗೆದುಕೊಂಡು ಸಂಬಂಧಪಟ್ಟ ತಾಲೂಕಿನ CDPO ಮೂಲಕ ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಡ್ತಾರೆ. ಅವರು ಅದನ್ನ ఎవరికి ಫಾಲೋಅಪ್ ಮಾಡ್ಕೊಂಡು ಹೋಗ್ತಾರೆ. ನನಗೆ ಮಗು ಬೇಡ ಅನ್ನೋದಾದರೆ ಅದನ್ನ ಸ್ಟೇಟ್ಮೆಂಟ್ ತೆಗೆದುಕೊಂಡು ಆ ಮಗುವನ್ನ ದತ್ತು ಕೇಂದ್ರ ತೆಗೆದುಕೊಂಡು 60 ದಿನಗಳ ನಂತರಕ್ಕೆ ಸರ ಮತ್ತು ಕರಾಂತ 2 ವಿಭಾಗ ಇದೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಭಾಗ. ಅಲ್ಲಿ ಯಾರಿಗೆ ಮಕ್ಕಳಿಲ್ಲ ಅವರು ನನಗೆ ಮಗು ಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅವ್ರು ಇಂಡೆಂಟ್ ಇರುತ್ತೆ, ನಮಗೆ ಗಂಡು ಮಗು ಬೇಕಾಗಿದೆ, ನಮಗೆ ಹೆಣ್ಣು ಮಗು ಬೇಕಾಗಿದೆ, ನಮಗೆ ಅಂಗವಿಕಲ ಆದರೂ ಪರವಾಗಿಲ್ಲ, ಈ ಥರ ಒಂದೆಲ್ಲ ಬೇರೆ ಇಂಡೆಂಟ್ ಇದೆ. ನನಗೆ ತಿಳಿದ ಮಟ್ಟಿಗೆ ನಮ್ಮ ದೇಶದಲ್ಲಿ ಅಂಗವಿಕಲ ಮಕ್ಕಳಾರು ಕೇಳಲ್ಲ. ಬಟ್ ಹೊರ ದೇಶದಲ್ಲಿ ಕರ್ನಾಟಕ ಅಂಗವಿಕಲ ಮಕ್ಕಳು ಸಹ ತೆಗೆದುಕೊಂಡು ಹೋಗ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಗವಿಕಲ ಮಕ್ಕಳು ಫಾರಿನ್ ಕರ್ಕೊಂಡು ಹೋಗ್ತಾರೆ. ನಮ್ಮ ಭಾರತೀಯರೇ ಅನಿವಾಸಿ ಭಾರತ ತೆಗೆದುಕೊಂಡು ಹೋಗ್ತಾರೆ. ಈ ಮಗುನ ಆ ಥರ ಸರದ ತೆಗೆದುಕೊಂಡು ಅದನ್ನು ಪೋಸ್ಟೇ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಮತ್ತು ಇದರ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ? ನಮ್ಮ ಚಾನಲ್ನ ಮೂಲಕ ಇವತ್ತು ಈ ಯುವಜನಾಂಗ ಏನಾಗಿದೆ ಅಂತ ಹೇಳಿದ್ರೆ ಪ್ರೀತಿ ಪ್ರೇಮ ಅಂತ ಬೀಳ್ತಾರೆ, ಆಮೇಲೆ ಅದು ಸೆಕ್ಸಿಗೆ ಕನ್ವರ್ಷನ್ ಆಗುತ್ತೆ. ಆ ಥರ ಆಗೋದ್ರಿಂದನೇ ಇಂಥ ಕೇಸ್ಗಳಾಗ್ತಾ ಇದೆ. ಅವರಿಗೆ ನಮ್ಮ ಚಾನಲ್ನ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಇದನ್ನು ಫಸ್ಟಿಗೆ ಬಂದಷ್ಟು ಒಂದು ಮಾತಾಡಿದ್ರೆ ಸರ್ತಕ್ಕೆ ಮಾತಾಡಿದೆ. ಆ ಮಹಿಳೆಗೆ ಪ್ರೆಗ್ನೆಂಟ್ ಆದ ನಂತರಕ್ಕೆ ಅವಳಿಗೆ ಒಂದು ಲೈಂಗಿಕ ಕ್ರಿಯೆ ನಡೆದ ನಂತರಕ್ಕೆ ಆ ಕ್ರಿಯೆ ನಡೆದ ನಂತರಕ್ಕೆ ಅದು ತಪ್ಪು ಸರಿಬೇಕು, ವಿವೇಚನೆ ಇರಬೇಕಾಯ್ತು. ಯಾವುದನ್ನು ನಾನು ಮಾಡಬೇಕಾಯ್ತು, ಇಲ್ಲಿ ಯಾವುದನ್ನು ನಾನು ಮಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಮಾಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಆಶಾ ಕಾರ್ಯಕರ್ತರು ತುಂಬ ಸಮಾಲೋಚನೆ ಮಾಡಿ ಅವರಿಗೆ ಸಲಹೆ ಕೊಡ್ತಾ ಇದ್ದಾರೆ. ಇವತ್ತು ಸಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುರಕ್ಷಿತ ಗರ್ಭಪಾತಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಜನ ತಪ್ಪಿಕೊಂಡಿದ್ದಾರೆ. ಸುರಕ್ಷಿತ ಗರ್ಭಪಾತಕ್ಕೆ ಅವಕಾಶಗಳಿದ್ದಾವೆ. ಅಂದರೆ ಫಸ್ಟ್ ನೋಡ್ತಾರೆ, ಪ್ರೆಗ್ನೆಂಟ್ ಆಗಿದೆ ನೋಡಿಕೊಂಡು ಸ್ಕ್ಯಾನಿಂಗ್ ರಿಪೋರ್ಟ್ ತೆಗೆದುಕೊಂಡು ಅವಳ ವ್ಯಕ್ತಿತ್ವ ಅಂದರೆ ಯಾವ ಸ್ಥಿತಿಯಲ್ಲಿ ಮಹಿಳೆ ಇದ್ದಾಳೆ ಅದೆಲ್ಲ ನೋಡಿಕೊಂಡು ಆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವಳು ಗರ್ಭಪಾತ ಮಾಡೋದು ವ್ಯವಸ್ಥೆ ಮಾಡಿಕೊಂಡು ಅವಳಿಗೆ ಯಾರು ವಂಚನೆ ಮಾಡಿದರೆ ಆ ವ್ಯಕ್ತಿಯ ವಿರುದ್ಧ ಕಾನೂನು ಹೋರಾಟ ಮಾಡಲಿಕ್ಕೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಡೆ ಸಾಕ್ಷಿ ಕೊಡ್ತಿದ್ರು ಮತ್ತು ಮಹಿಳಾ ಮತ್ತು ಮಕ್ಕಳ ಸಪೋರ್ಟ್ ಕೊಡ್ತಿದ್ರು. ಇಲ್ಲಿ ಈ ಮಹಿಳೆ ಸತತವಾಗಿ ಅವಳಿಗೆ ಪ್ರತಿ ತಿಂಗಳು ಡೇಟ್ ಆಗಬೇಕಾದ್ರೆ ಆಗ್ತಾ ಇಲ್ಲ ಅನ್ನೋ ವ್ಯವಸ್ಥೆ ಮಾಡಿದ್ರೆ ಅದನ್ನು ಬಿಟ್ಕೊಂಡ್ಬಂದು ಇವತ್ತು ದೊಡ್ಡ ಅನಾಹುತ ನಾವು ಜೀವನಕ್ಕೆ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಅನಾಹುತನ ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಮಹಿಳಾ ಮತ್ತು ಮಕ್ಕಳ ಕಡೆ ಮಾಡ್ತೇನೆ ಅನ್ನೋ ಭರವಸೆ ನನಗಿದೆ. ಅಲ್ಲಿಗೆ ಇವತ್ತಿನ ಯುವಜನಾಂಗ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಅಂತ ಹೇಳ್ತೀನಿ. ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಅಂತಿದೆ. ಮತ್ತು ನಾನು CDPO ಮಾತಾಡಿದ್ದೀನಿ, ದಯಮಾಡಿ ಈ ಒಂದು ಮಗುವಿನಿಗೆ ಏನು ಮಾಡಲು ತಗೊಳ್ರಿ, ಈ ಮಾಡಲು ತಗೊಂಡು ಒಂದು ಮಗುವಿಗೆ ಲಿಂಗ ಮತ್ತು ಲೈಂಗಿಕ ಕ್ರಿಯೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊರತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಹದಿಹರೆಯದ ಹೆಣ್ಣು ಮಕ್ಕಳಿಗೆ, ಈಗ ಹದಿಹರೆಯದ ಹೆಣ್ಣು ಮಕ್ಕಳು ಜಾಗೃತಿ ಕಾರ್ಯಕ್ರಮ ಇದೆ, ಅದನ್ನ ಯಶಸ್ವಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಾ ಇದೆ. ಯಾಕಂದ್ರೆ ಇದು ಒಂದು ಮಾಡಲಿದೆ, ಇದು ಒಂದೇ ಮಾಡಿದ ಪ್ರಾರಂಭ ಅಲ್ಲ ಮತ್ತು ಇದಂತೆಲ್ಲ ನಿರಂತರ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಮಾಡಿ ಅಂತ ನಾನು ಕೋರಿಕೆ ಮಾಡ್ಕೊಂಡಿದ್ರೆ ಸರ್ ಭಾಳ ಸಂತೋಷ ಇಟ್ಟು ಸರ್, ಇಲ್ಲ ನಿಮ್ದೊಂದು ಚೆನ್ನಾಗಿದೆ. ನನಗೆ ಮುಂದಿನ ಯಾವುದೇ ಕಾರ್ಯಕ್ರಮ ನಾನು ಜಿಲ್ಲಾ ಮಟ್ಟದ ಯಾವುದೇ ಕಾರ್ಯಕ್ರಮ ನಾನು ನಿಮ್ಗೆ ಕರೆಸ್ಕೊಳ್ತೀನಿ, ರಿಸೋರ್ಸ್ ಪರ್ಸನ್ ಬನ್ನಿ ಅಂತ ಹೇಳಿದ್ರು. ಆಯಿತು, ನಾನು ಮಾತು ಭರವಸೆಕೊಟ್ಟಿದ್ದೆ. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇದಿಷ್ಟು CM ಜಕ್ಕಾಲಿ ಅವರ ಮಾತು. ಕರ್ನಾಟಕದ ಅನೇಕ ಮೂಲೆಗಳಲ್ಲಿ ಅವರು ಇಂಥದ್ದು ಈ ಒಂದು ಹೆಣ್ಣು ಭ್ರೂಣ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾಥವಾಗಿರ್ತಕ್ಕಂಥ ಶಿಶು ಜನನವಾಗಿರ್ತಕ್ಕಂಥದ್ದು, ಅದರ ಕಾರಣಕರ್ತರನ್ನು ಹುಡುಕತಕ್ಕಂಥದ್ದು, ಅವರಿಗೆ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು, ಇಂಥದ್ದು ಅನೇಕ ಕೇಸ್ಗಳನ್ನು ಅವರು ಮಾಡಿದ್ದಾರೆ. ಎಷ್ಟೋ ವಿಚಾರಗಳನ್ನು ಅವರು ಸರ್ಕಾರಕ್ಕೂ ಕೂಡ ಅನುಮೋದನೆ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಕಾನೂನಿನಲ್ಲಿ ಯಾವ ರೀತಿಯಾದ ಚೇಂಜಸ್ಸನ್ನು ಮಾಡಬೇಕು ಅನ್ನೋದನ್ನು ಸರ್ಕಾರಕ್ಕೆ ಅವರು ತಿಳಿ ಹೇಳಿದ್ದಾರೆ. ನಾವು ನೋಡ್ಬೋದು, ಅವರ ಕಾರಿನ ಮೇಲ್ಭಾಗದಲ್ಲೂ ಕೂಡ ಈ ಒಂದು ಹೆಣ್ಣು ಭ್ರೂ ಹತ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಣೆ ಅವರು ಇದು ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಜೊತೆಗೆ ನಾವು ಕೂಡ ಇಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅವ್ರನ್ನ ಮೀಟ್ ಮಾಡೇವಿ, ವೀರಭದ್ರಯ್ಯ ಅಂತೇಳಿ. ಅವರು ಕೂಡ ನಮ್ಮೊಂದಿಗೆ ತುಂಬ ಚೆನ್ನಾಗಿ ಮಾತಾಡಿದರು. ಇದಿಷ್ಟು
ಎನ್ ಆರ್ ಪುರದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿಯಿಂದ ಕ್ಯಾಮ್ರಾ ಪರ್ಸನ್ ಜೊತೆ ಮುರಳಿ ವ್ಯಾಸ್, ಕರ್ನಾಟಕ ಬೀಟ್ ನ್ಯೂಸ್. ನಮಸ್ಕಾರ.